Welcome to my channel. This is my new channel. Actually ಇದು ಫಸ್ಟ್ ಲಾಗ್ದಾಗ ಎಲ್ಲರೂ ಅವ್ರು ಇಂಟ್ರೊಡಕ್ಷನ್ ಮಾಡ್ಕೋತಾರೆ, ಅಂದರೆ ಪರಿಚಯ ಮಾಡ್ಕೋತಾರೆ. ಆದರೆ ನಾನು ಫಸ್ಟ್ ಲಾಗ್ದಾಗ ನನ್ನ ಡ್ರೀಮ್ ಅಂದರೆ ನನ್ನ ಜೀವನದ ದೊಡ್ಡ ಡ್ರೀಮ್ ಅಂತಂದರೆ ಯು ಪಿ ಎಸ್ ಸಿ ಎಕ್ಸಾಮ್ ಬಗ್ಗೆ ಮಾತಾಡ್ಬೇಕಂತ ಬಂದೇನ್ರಿ. ನಿಮ್ಮ ಸಪೋರ್ಟ್ ಬೇಕು ನಂಗೆ. ಇದು ಹೊಸ ಚಾನಲ್, ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳ್ಕೊಂತ ಈ ಲಾಗ್ ಸ್ಟಾರ್ಟ್ ಮಾಡ್ತೇನೆ ರೀ. ಫಸ್ಟ್ ಥಿಂಗ್ ಯು ಪಿ ಎಸ್ ಸಿ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ತಿಳಿಸ್ಬೇಕಂತ ಬಂದೇನ್ರಿ. ಈ ಪ್ಯಾಟರ್ನ್ ಅಂತಂದ್ರೆ ಯು ಪಿ ಎಸ್ ಸಿ ಅಂದ್ರೆ ಫಸ್ಟ್ ಥಿಂಗ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಫುಲ್ ಫಾರ್ಮ್ ಅದು. ಯು ಪಿ ಎಸ್ ಸಿ ಎಕ್ಸಾಮ್ ಪ್ಯಾಟರ್ನ್ ಅಂತಂದ್ರೆ ಎಕ್ಸಾಮ್ 3 ಸ್ಟೇಜಲ್ಲಿ ನಡೀತೇವೆ. ಫಸ್ಟ್ ಸ್ಟೇಜ್ ಪ್ರಿಲಿಮ್ಸ್, ಸೆಕೆಂಡ್ ಸ್ಟೇಜ್ ಮೇನ್ಸ್, ಥರ್ಡ್ ಸ್ಟೇಜ್ ಪಿ ಟಿ ಅಂದರೆ ಪರ್ಸನಾಲಿಟಿ ಟೆಸ್ಟ್. ಅಂದ್ರೆ ಇನ್ನೂ ಸ್ವಲ್ಪ ಜನಕ್ಕೆ ಅರ್ಥ ಆಗೋದಿಲ್ಲ, ಇಂಟರ್ವ್ಯೂ. ಫಸ್ಟ್ ಥಿಂಗ್ ಅಂದ್ರೆ ಪ್ರಿಲಿಮ್ಸ್ ಒಳಗೆ ಏನಾಗತ್ತೆ ಅಂತಂದ್ರೆ 2 ಕ್ವಾಲಿಫೈಯಿಂಗ್ ಎಕ್ಸಾಮ್. ಅದೇನು ನಮಗೆ ಮೆರಿಟಿಗೆ ಏನು ಮ್ಯಾಟ್ರ್ ಆಗೋಲ್ಲ, ಜಸ್ಟ್ ಕ್ವಾಲಿಫೈಯಿಂಗ್. ನೆಕ್ಸ್ಟ್ ಮೇನ್ಸಿಗೆ ಹೋಗ್ಬೇಕಂದ್ರೆ ಪ್ರಿಲಿಮ್ಸ್ ಕ್ಲಿಯರ್ ಆಗಬೇಕು. ಪ್ರಿಲಿಮ್ಸ್ ಒಳಗೆ ಅಂತಂದ್ರೆ ಫಸ್ಟ್ ಅವ 2 ಎಕ್ಸಾಮ್ ಇರ್ತಾವೆ, 2 hours. ಒಂದು ಎಕ್ಸಾಮ್ 2 hours, ಇನ್ನೊಂದು ಎಕ್ಸಾಮ್ 2 hours. ಅವಾಗ ಮಲ್ಟಿಪಲ್ ಅಂತಂದ್ರೆ ಟಿಕ್ಕಿಂಗ್ ಇರ್ತಾವೆ. ಆಮೇಲೆ ಜಸ್ಟ್ ಟಿಕ್ಕಿಂಗ್ ಅಂತ ಹೋಗೋದು ಬ್ಲೂ ಪೆನ್ಲಿ ಅಷ್ಟೇ, ಅದೇನಿಲ್ಲ. ಪ್ರಿಲಿಮ್ಸ್ ಪಾಸ್ ಆತಂದ್ರೆ ಮೇನ್ಸಿಗೆ ಡೈರೆಕ್ಟ್ ಆಗಿರ್ತೈತೆ, ಒಂದು ಅಪ್ಲಿಕೇಶನ್ ಇರ್ತದೆ. ಪ್ರಿಲಿಮ್ಸ್ ಪಾಸ್ ಆದಮೇಲೆ ಮೇನ್ಸಿಗೆ ಅಂತಂದ್ರೆ ಮೇನ್ಸ್ ಇದ್ದಾರೆ ಅಪ್ಲಿಕೇಶನ್ ಫಿಲ್ ಮಾಡಿ ಮೇನ್ಸಿಗೆ ಪ್ರಿಪೇರ್ ಆಗಿ ಮೇನ್ಸಿಗೆ ಹೋಗೋದ್ರಿ. ಇದ್ರ ಪ್ರಿಲಿಮ್ಸ್ ಒಳಗೆ ಮಾತ್ರ 2 ಎಕ್ಸಾಮು. ಅದನ್ನು ಪ್ರಿಲಿಮ್ಸ್ ಕ್ಲಿಯರ್ ಆದ್ರಿ, ಮುಗೀತು. ಕ್ಲಿಯರ್ ಆದ್ರೆ ನೆಕ್ಸ್ಟ್ ಮೇನ್ಸಿಗೆ ಹೋಗೋದು, ಇಲ್ಲ ಅಂತಂದ್ರೆ ಇಲ್ಲ. ಮತ್ತು ನೆಕ್ಸ್ಟ್ ಥಿಂಕ್ ಅಂತಂದ್ರೆ ಇದ್ರ ಏನಂತಂದ್ರೆ ಮೇನ್ಸ್ ಒಳಗೆ 9 ಸಬ್ಜೆಕ್ಟ್ ಇರ್ತಾವೆ. 9 ಸಬ್ಜೆಕ್ಟ್ ಒಳಗೆ 2 ಸಬ್ಜೆಕ್ಟ್ ಕ್ವಾಲಿಫೈಯಿಂಗ್ ಲ್ಯಾಂಗ್ವೇಜ್ ಪೇಪರ್, ಅಂದರೆ ಇಂಗ್ಲೀಷ್ ಕಂಪಲ್ಸರಿ, ಇನ್ನೊಂದು ಇಂಡಿಯನ್ ಲ್ಯಾಂಗ್ವೇಜ್ ಕಂಪಲ್ಸರಿ. ಇಂಡಿಯನ್ ಲ್ಯಾಂಗ್ವೇಜ್ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಕನ್ನಡ ಚಾಯ್ಸ್ ಮಾಡಿ, ಅಂದರೆ ನನ್ನ ಇಂಡಿಯನ್ ಲ್ಯಾಂಗ್ವೇಜ್ ಕನ್ನಡ, ಹಂಗಾಗಿ ನಾನು ಕನ್ನಡ ಚಾಯ್ಸ್ ಮಾಡೀನಿ. ಇಂಗ್ಲೀಷು ಕನ್ನಡ ಕಂಪಲ್ಸರಿ, ಬಟ್ ಇವೆರಡು ಮೆರಿಟಿಗೆ ಮ್ಯಾಟ್ರ್ ಆಗೋಲ್ಲ ಮೇನ್ಸ್ ಹೋಗಿರೋದು. ಮೇನ್ ಸಬ್ಜೆಕ್ಟ್ ಅಂತಂದ್ರೆ ಜಿ ಎಸ್ ಅಂತಂದ್ರೆ ಜನರಲ್ ಸ್ಟಡೀಸ್, GS1, GS2, GS3, GS4. ಆಮೇಲೆ SC. ನೆಕ್ಸ್ಟ್ ಆಪ್ಷನಲ್ ಸಬ್ಜೆಕ್ಟ್ ಅವೆರಡು, ಆಪ್ಷನಲ್ 1, ಆಪ್ಷನಲ್ 2. GSಗೆ ಒಂದು ಎಕ್ಸಾಮಿಗೆ 250 ಮಾರ್ಕ್ಸ್, 3 ತಾಸು. ಅಂದ್ರೆ 5 ದಿನ ಇರ್ತವೆ. GS ಇರೋದು 5 ದಿನ. ಮುಂಜಾನೆ ಶಿಫ್ಟ್ ವೈಸ್, ಬೆಳಿಗ್ಗೆ ಎಕ್ಸಾಮ್ ಮತ್ತು ಮಧ್ಯಾಹ್ನ ಇರ್ತೈತಿ, ಮತ್ತು ನೆಕ್ಸ್ಟ್ ಡೇ ಕಂಟಿನ್ಯೂ ಇರ್ತದೆ, ಎಕ್ಸಾಮ್ ಗ್ಯಾಪ್ ಇರಲ್ಲ. ಅವ್ನು ಮಾರ್ಕ್ಸ್ ನೋಡೋಕೆ ಬಂತಂದ್ರೆ GSಗೆ 250 ಮಾರ್ಕ್ಸ್ ಈಚ್. ಒಂದು ಎಕ್ಸಾಮ್ 250, ಅವ್ನು 4 ಇರ್ತಾವೆ. GS1 250, GS2 250, GS3 250, GS4 250 ಮಾರ್ಕ್ಸ್ ಹಿಂಗೆ ಇರ್ತಾವೆ. ಕಂಟಿನ್ಯೂ ಎಕ್ಸಾಮ್ ಇರ್ತೈತಿ. SCಗೆ 300 ಮಾರ್ಕ್ಸ್ ಇರ್ತೈತಿ. ಆಪ್ಷನಲ್ ಸಬ್ಜೆಕ್ಟಿಗೂ 250 ಮಾರ್ಕ್ಸ್ ಈಚ್. ಅದಕ್ಕೂ 250 ಮಾರ್ಕ್ಸ್, ಇದಕ್ಕೂ 250 ಮಾರ್ಕ್ಸ್. ಟೋಟಲ್ ಆಗಿರೋ ಮಾರ್ಕ್ಸ್ 270. ಟೋಟಲ್ ಆಗಿ ಅಂದರೆ ಓವರಲ್ ಆಗಿರೋದು 270 ಮಾರ್ಕ್ಸ್. ಓವರಲ್ ಅಂತಂದರೆ ಇಂಟರ್ವ್ಯೂಗಿರೋ ಮಾರ್ಕ್ಸ್ 275 ಮಾರ್ಕ್ಸ್. ಮೀನ್ಸ್ ನನ್ನ ಸಬ್ಜೆಕ್ಟ್ ವೆರಿ ಕ್ಲಿಯರ್. ನನ್ನ ಸಬ್ಜೆಕ್ಟ್ ಒಳಗೆ 2 ಸಬ್ಜೆಕ್ಟ್ ಕ್ವಾಲಿಫೈಯಿಂಗ್ ಸಬ್ಜೆಕ್ಟ್, ಇಂಗ್ಲೀಷ್, ಇನ್ನೊಂದು ಇಂಡಿಯನ್ ಲ್ಯಾಂಗ್ವೇಜ್ ಕ್ವಾಲಿಫೈಯಿಂಗ್ ಪೇಪರ್. ಅದನ್ನೇನು ಮ್ಯಾಟ್ರ್ ಆಗೋಲ್ಲ ನಮಗೆ ಮೆರಿಟಿಗೆ. ಆಮೇಲೆ ನೆಕ್ಸ್ಟ್ ಫೋರ್ತ್ ಸಬ್ಜೆಕ್ಟ್ ಪ್ಲಸ್ 2 6 7 ಸಬ್ಜೆಕ್ಟ್ ಒಳಗೆ SC, GS1, GS2, GS3, GS4, ಆಪ್ಷನಲ್ 1, ಆಪ್ಷನಲ್ 2 ಇವಿರ್ತವೆ ಇಷ್ಟು. ಆಮೇಲೆ ಅದು 275 ಮಾರ್ಕ್ಸ್ ಪಿ ಟಿ ಅಂತ ಪರ್ಸ್ನಾಲಿಟಿ ಟೆಸ್ಟ್. ಇನ್ನೂ ಜನಕ್ಕೆ ಗೊತ್ತಾಗಲ್ಲ. ಇಂಟರ್ವ್ಯೂ ಅಂತಂದ್ರೆ ಗೊತ್ತಲ್ಲ ನಿಮಗೆ, ನಾರ್ಮಲಾಗಿ ಇಂಟರ್ವ್ಯೂ ಅಂತ ಎಲ್ಲರಿಗೂ ಗೊತ್ತಿರ್ತೈತಿ. ಅದು 275 ಮಾರ್ಕ್ಸ್. 275 ಪ್ಲಸ್ GS ಮಾರ್ಕ್ಸ್, SC ಮತ್ತು ಮೇನ್ಸ್ ಮಾರ್ಕ್ಸ್ ಪ್ಲಸ್ PT ಮಾರ್ಕ್ಸ್, ಎರಡು ಇದು ಮಾಡಿ ಮೆರಿಟ್ ಲಿಸ್ಟ್ ತೆಗ್ತಾರೆ ಲಾಸ್ಟಿಗೆ. ಇದು ಮಾರ್ಕ್ಸ್ ಇಷ್ಟು. ಆಮೇಲೆ ಸಬ್ಜೆಕ್ಟ್ ಏನಿದೆ ಅಂತ ಸಬ್ಜೆಕ್ಟಿನ ಬಗ್ಗೆ ಮಾತ್ರ ಬರೀ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಹೇಳಿದ್ದೆ ನಾನು. ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಆಲ್ಮೋಸ್ಟ್ ಗೊತ್ತಿರ್ತದೆ, ಬಟ್ ಎಲ್ಲರಿಗೂ ಗೊತ್ತಾಗಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ. ಇದು ಫಸ್ಟ್ ಲಾಗ್ ಆಗೋದ್ರಿಂದ ನನ್ನ ಡ್ರೀಮ್ ಬಗ್ಗೆ ನಾನು ಮಾತಾಡ್ಬೇಕಂತ ಬಂದೀನಿ, ಹಾಗಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡತ್ತೀನಿ. ಇನ್ನೂ ಲಾಗ್ಸ್ ಬರ್ತಾವೆ, ಬಟ್ ಇದು ಫಸ್ಟ್ ಲಾಗ್ಸ್ ಆಗೋದ್ರಿಂದ ನನ್ನ ಡ್ರೀಮ್ ಬಗ್ಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಕೊಂಡು ನಾನು ನನ್ನ ಡ್ರೀಮ್ ಬಗ್ಗೆ ಮಾತಾಡ್ಕೊಂಡು ಬಂದೀನಿ. ಇದು ನನ್ನ ಡ್ರೀಮ್, UPSC ಎಕ್ಸಾಮ್ ಮಾಡ್ಬೇಕಂತಂದ್ರೆ. ಆ್ಯಕ್ಚುಲಿ ಇದ್ರ ಬಗ್ಗೆ ನನ್ನ ಜರ್ನಿ ಹೇಳ್ಬೇಕಂತ ನಾನು ಅಂದ್ಕೊಂಡ್ರೆ, ನಂದಿದು 6 ವರ್ಷದ ಜರ್ನಿ. 6 ವರ್ಷದಾಗ ಸ್ಟಾರ್ಟಿಂಗ್ 2 ಇಯರ್ಸ್ ನಾನು ಜಸ್ಟ್ ಸೆಲ್ಫ್ ಸ್ಟಡಿ ಮಾಡ್ಕೊಂಡೆ, ಬುಕ್ ತೊಗೊಂಡು ಅದನ್ನು ಮಾಡಿದೆ ಇದನ್ನು, ಬಟ್ ಅದು ಕ್ಲಿಯರ್ ಆಗಲಿಲ್ಲ. ಯಾಕೋ ನಂಗೆ ಇದು ಅನ್ಸತ್ತೆ. ಹಂಗಾಗಿ ನಾನು ಅದನ್ನು ಡ್ರಾಪ್ ಮಾಡಿ ನೆಕ್ಸ್ಟ್ 2022 ಒಳಗೆ ಕೋಚಿಂಗ್ ಕ್ಲಾಸ್ ಹಚ್ಚೀನಿ. 1 ವರ್ಷ ಕೋಚಿಂಗ್ ಕ್ಲಾಸ್ ತೊಗೊಂಡೇನಿ ಬೆಂಗಳೂರದಾಗ. ಕೋಚಿಂಗ್ ಮುಗಿಸ್ಕೊಂಡು 23ಗೆ ಅಟೆಂಪ್ಟ್ ಕೊಟ್ಟಿನಿ. ಪ್ರಿಲಿಮ್ಸ್ ಪಾಸ್ ಆತೆ, ಬಟ್ ಮೇನ್ಸ್ ಕ್ಲಿಯರ್ ಆಗಲಿಲ್ಲ, ಅದು ಡ್ರಾಪ್ ಆತೆ. ಆಮೇಲೆ ನೆಕ್ಸ್ಟ್ 23ಗೆ ನಂಗೆ ಎಕ್ಸಾಮ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಸಮ್ ರೀಸನ್ಸ್, ಫ್ಯಾಮಿಲಿ ರೀಸನ್ಸಿಂದ ನಾನು ಎಕ್ಸಾಮ್ ಬರೆಯೋಕೆ ಹೋಗಲಿಲ್ಲ.
ಎಕ್ಸಾಮ್ ಬರೆಯೋಕೆ ಹೋಗಲಿಲ್ಲ ಕಟ್ಟೇ ಇಲ್ಲ. ಆ ಎಕ್ಸಾಮ್ ಒಂದು ಸ್ವಲ್ಪ ನಮ್ಗೆ ಫ್ಯಾಮಿಲಿ ಒಳಗೆ ಪ್ರಾಬ್ಲಮ್ ಬರೋದ್ರಿಂದ ಒಂದು ಸ್ವಲ್ಪ ಒಂದು ಇಯರ್ ಪೂರ್ತಿ ಗ್ಯಾಪ್ ಆಗಿಬಿಟ್ಟೆ. ನೆಕ್ಸ್ಟ್ ಈ ವರ್ಷ ಒಳಗೆ ನಾನು ಕಟ್ಟೇನಿ ಎಕ್ಸಾಮ್. ಈಗ ಆಲ್ರೆಡಿ ನೋಟಿಫಿಕೇಷನ್ ರಿಲೀಸ್ ಆಗೈತೆ ರೀ. ಜನವರಿ 22 ಇಂದ ಫೆಬ್ರವರಿ 11 ಇದು ಲಾಸ್ಟ್ ಡೇಟ್. ಇನ್ನೊಂದು ಭಾಳ ದಿನ ಅಂದರೆ ಇನ್ನೊಂದು 8 ದಿನ ಟೈಮ್ ಐತಿ. ಯಾರು ನಿಮ್ಮ ಫ್ರೆಂಡ್ಸ್ ಅಥವಾ ನೀವೇನಾರ ತುಂಬಿದ್ರೆ ಫಿಲ್ ಮಾಡ್ಕೊರಿ. ನೋಟಿಫಿಕೇಷನ್ ರಿಲೀಸ್ ಆಗೈತಿ. ಆಲ್ರೆಡಿ ಸರ್ವರ್ ಬಿಸಿ ಅಂತ ಬರತೈತಿ. ನೋಡಿರಿ, ಯಾರು ಇದ್ರು ಪಾಪ ಓದಿರ್ತಾರೆ, ಅವ್ರಿಗೆಲ್ಲ ಹೆಲ್ಪ್ ಮಾಡಿರಿ. ಹೇಳ್ರಿ ಹಿಂಗೆ ನೋಟಿಫಿಕೇಷನ್ ರಿಲೀಸ್ ಆಗೈತೆ ನೋಡಿರಿ, ನೀವು ಹಾಕೋರಿ ಅಂತಂದು. 11 ಲಾಸ್ಟ್ ಡೇಟ್. ಇಟ್ಸ್ ಕಂಪ್ಲೀಟ್. ನನ್ನ ಜರ್ನಿ ಒಳಗೆ 6 ಇಯರ್ಸ್ ಅದು 2 ಇಯರ್ಸ್ ವೇಸ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡು. ಆಮೇಲೆ ನೆಕ್ಸ್ಟ್ ಇದು ಆಯ್ತು. ಇನ್ನು 1 ವರ್ಷ ಫುಲ್ ಕೋಚಿಂಗ್ ತೊಗೊಂಡು ಬೆಂಗಳೂರ್ದಾಗ. ಆಮೇಲೆ ನೆಕ್ಸ್ಟ್ ಅಟೆಂಪ್ಟ್ ಕೊಟ್ಟಿನಿ. ಪ್ರಿಲಿಮ್ಸ್ ಆಯ್ತು, ಬಟ್ ಮೇನ್ಸ್ ಆಗಲಿಲ್ಲ. ನೆಕ್ಸ್ಟ್ ಗ್ಯಾಪ್ ಆಯ್ತು. ನೆಕ್ಸ್ಟ್ ಈ ವರ್ಷ ಕಟ್ಟೀನಿ. ಈ ವರ್ಷ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡೀನಿ. ಆಲ್ರೆಡಿ ಪ್ರಿಪೇರ್ ಆಗೋಕ್ಕೆ ಅಂದರೆ ನೈಟ್ ನಾವೊಂದು ಡ್ಯೂರೇಷನ್ ಐತಂದ್ರೆ ಇಷ್ಟು ಓದ್ಬೇಕು ಇಷ್ಟು ಅಂತಂದು ಅಷ್ಟೇ ಮಾಡ್ತಾನೆ. ಹೆಚ್ಚಿನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಅಂತಂದ್ರೆ ಮುಂಜಾನೆ ಸಂಮಟ ಓದಿದ್ರೆ ಅಂತ ಹೇಳಲ್ಲ. ನಾವು ಒಂದು 2-3 ತಾಸು ಓದಿ, ಬಟ್ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಚೆಂದಾಗಿ ಓದ್ಕೊಂಡು ಕ್ಲಿಯರ್. ಆ ಸಬ್ಜೆಕ್ಟ್ ಇಷ್ಟು ಓದ್ಬೇಕು, ಇಷ್ಟು ಟಾಪಿಕ್ ವೈಸ್ ಓದ್ಕೊತ ಹೊಂಟೇನಿ. ಈ ವರ್ಷ ಕ್ಲಿಯರ್ ಆಕೈತೆ ಅಂತ ಹೋಪ್ ಐತಿ. ನೋಡ್ಬೇಕು ಏನಕ್ಕಂತ. ಇದು ಒಳ್ಳೆ ವರ್ಷ ಇದು UPSC ಗುದ್ದಾಡತ್ತೆ. ಬಟ್ ಇದು ನನ್ನ ಜೀವನ ಒಂದು ದೊಡ್ಡ ಡ್ರೀಮು. ಕ್ಲಿಯರ್ ಆದ್ರೆ ಭಾಳ ಖುಷಿ ಆಕೈತಿ. ಅದಕ್ಕೆ ನಿಮ್ಮ ಆಶೀರ್ವಾದನೇ ಇರಲಿ. May 25 ಆಗೈತಿ. May 25 ಆ್ಯಕ್ಚುಲಿ ನಂಗೆ ಸ್ಪೆಷಲ್ ಡೇ. ಅದೇನು ಸ್ಪೆಷಲ್ ಡೇ ಅಂತ ಅವತ್ತೇ ಹೇಳ್ತೀನಿ, ಇವತ್ತೇನು ಬೇಡ. ಅವತ್ತಿನ ಲಾಗ್ದಾಗೆ ಹೇಳ್ತೀನಿ. ನಂಗೆ ಆ್ಯಕ್ಚುಲಿ ಸ್ಪೆಷಲ್ ಡೇ May 25. ಅವತ್ತು ಎಕ್ಸಾಮ್ ಐತಿ. ಫಿಲಿಮ್ಸ್ ಆದರೂ ಖುಷಿ. ಅವತ್ತು ನಂಗೆ ಖುಷಿ ಇರೋದ್ರಿಂದ ಪಾಸಾದ್ರೆ ಇನ್ನೂ ಖುಷಿ, ಸ್ಪೆಷಲ್ ಡೇ ಆಗಿರೋದ್ರಿಂದ. ಆಮೇಲೆ ಇದ್ರ ವಯಸ್ಸು ಬಂತಂದ್ರೆ ಈ ಎಕ್ಸಾಮು ಇನ್ನೊಂದೇನು ಖುಷಿ ವಿಷಯ ಅಂತ, ಈ ಎಕ್ಸಾಮ್ ವರ್ಷ ಕರೀತಾರೆ. ಯಾವ ವರ್ಷನೂ ಗ್ಯಾಪ್ ಆಗಿಲ್ಲ. ವರ್ಷನೂ ಎಕ್ಸಾಮ್ ಕರೀತಾರೆ. ಜನವರಿ ಫೆಬ್ರವರಿ ಈ ಗ್ಯಾಪ್ನಾಗ ಕರೀತಾರೆ. ಮೇನ್ ಒಳಗೆ ಕಂಪಲ್ಸರಿ ಯಾವಾಗಿದ್ರೂ ಎಕ್ಸಾಮ್ ಇರ್ತಾವೆ. ಪ್ರಿಲಿಮ್ಸ್ ಮೇದಾಗ ಇರ್ತಾವೆ. ಆಗಸ್ಟ್ ಸೆಪ್ಟೆಂಬರ್ ಈ ಗ್ಯಾಪ್ ಒಳಗೆ ಮೇನ್ಸ್ ಇಟ್ಟಿರ್ತಾರೆ ಅವರು. ಒಟ್ಟು 1 ವರ್ಷದ ಜರ್ನಿ ಇದೆ. ಎಕ್ಸಾಮ್ ಬಂತಂದರೆ 1 ವರ್ಷದ ಜರ್ನಿ. ಪ್ರಿಲಿಮ್ಸ್, ಮೇನ್ಸ್, PT ಪಾಸ್ ಆಗ್ಬೇಕಂದ್ರೆ 1 ವರ್ಷ ಪೂರ್ತಿ ಬೇಕು. ಎಷ್ಟೋ ಜನ ಇದ್ರ ಬಗ್ಗೆ ಗೊತ್ತಿರ್ತೈತಿ, ಸ್ವಲ್ಪ ಜನ ಗೊತ್ತಿರಲ್ಲ. ಅವ್ರಿಗೆ ಗೊತ್ತಾಗಲಿ ಅಂತ ವಿಡಿಯೋ ಮಾಡೀನಿ. ಫಸ್ಟ್ ವ್ಲಾಗ್. ಎಲ್ಲರಿಗೂ ನಿಮ್ಮ ಸಪೋರ್ಟ್ ಇರಲಿ. ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಟು ಸಂಜು ಅಕ್ಷು ವ್ಲಾಗ್ಸ್ ಪ್ಲೀಸ್. ದಿಸ್ ಈಸ್ ಮೈ ರಿಕ್ವೆಸ್ಟ್. ನಿಮ್ಮ ಸಪೋರ್ಟ್ ನಮಗಿರಲಿ. ನಿಮ್ಗೆ ಐ ಥಿಂಕ್ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಗೊತ್ತಾಗೈತೆ ಅನ್ಕೊತೀನಿ. ಇನ್ನೂ ಗೊತ್ತಾಗಿಲ್ಲ ಅಂತಂದ್ರೆ ನನ್ನ ನೋಟ್ಸ್ ನಾನು ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಬರೆದಿಟ್ಕೊಂಡು ಅದನ್ನು ನಿಮ್ಗೆ ಶೇರ್ ಮಾಡ್ತೇನೆ ಲಾಸ್ಟಿಗೆ. ನೋಡಿರಿ, ಕ್ಲಿಯರ್ ಮಾಡ್ಕೊರಿ. ಕ್ಲಿಯರ್ ಮಾಡ್ಕೊಂಡು ಕಂಟಿನ್ಯೂ ನಿಮ್ಮ ಜರ್ನಿ UPSC ಜರ್ನಿ ಕಂಟಿನ್ಯೂ ಮಾಡ್ಕೊರಿ. ನಾನು ಇದು ನನ್ನದು ಒಂದು ಆಸೆ ಐತಿ ಯೂಟ್ಯೂಬ್ ಓಪನ್ ಮಾಡ್ಬೇಕಂತಂದು. ಹಾಗಾಗಿ ಮಾಡೀನಿ. ಎಲ್ಲರೂ ಇಂಟ್ರೊಡಕ್ಷನ್ ಪಾರ್ಟ್ ನಾರ್ಮಲ್ ಇರುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ಚೇಂಜ್ ಇರಲಿ ನನ್ನ ಡ್ರೀಮ್ ಬಗ್ಗೆ ಮಾತಾಡೀನಿ. ಇನ್ನೂ ಮುಂದೆ ವ್ಲಾಗ್ಸ್ ಬರ್ತಾವೆ. UPSC ಬಗ್ಗೆನೂ ಮಾಡ್ತೀನಿ. ಅಂದರೆ ಬುಕ್ ಲಿಸ್ಟ್, ಎಕ್ಸಾಮ್ ಆನ್ಸರ್ ಹೆಂಗೆ ಬರೀದು ನಂಗೆ ಒಂದು ಸ್ವಲ್ಪ ಐಡಿಯಾ ಐತಿ. ನೋಟ್ಸ್ ಕೊಟ್ಟರೆ ನಮ್ಗೆ ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ನೋಡಿರಿ, ನಮ್ಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಎಕ್ಸಾಮ್ ಪ್ಯಾಟರ್ನ್ ಆ್ಯಂಡ್ ಮಾರ್ಕ್ಸ್ ನೋಡ್ಕೊರಿ ನೀವು.